ಜಸ್ಟಿಸ್ ಕಿರಣ್ ಜೈನ್ ಪ್ರಕರಣ ಮತ್ತು ಸೀತಾ ಸೊರೇನ್ ಪ್ರಕರಣವನ್ನ ಉಲ್ಲೇಖಿಸಿ ವಾದ ಮಂಡನೆ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಪ್ರಕರಣದ ತಡೆಗೆ ಅರ್ಜಿ ಸಲ್ಲಿಸಿದ್ದಾರೆ ಸಿಟಿ ರವಿ. ಅದರ ವಿಚಾರಣೆ ಆರಂಭ ಆಗಿದೆ. ಜಸ್ಟಿಸ್ ಎಂಜಿ ಉಮಾ ಪೀಠದ ಮುಂದೆ ಅರ್ಜಿ ವಿಚಾರಣೆಗೆ ಬಂದಿದೆ. ಸಿಟಿ ರವಿ ಪರ ಹಿರಿಯ ವಕೀಲ ಸಂದೇಶ್ ಚೌಟಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಮೇಲಿನ ಎಫ್ಐಆರ್ ತಡೆಗೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸಂದೇಶ್ ಚೌಟಾ ವಾದ ಮಂಡನೆ ಮಾಡ್ತಾ ಇದ್ದಾರೆ. ನ್ಯಾಯಮೂರ್ತಿ ಎಂಜಿ ಉಮಾ ಪೀಠದ ಮುಂದೆ ಪ್ರಕರಣ ಬಂದಿದ್ದು ಸಂದೇಶ್ ಚೌಟಾ ಸಿಟಿ ರವಿ ಪರ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಫ್ಐಆರ್ ತಡೆಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಿಟಿ ರವಿ. ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಎಫ್ಐಆರ್ ತಡೆಗೆ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಹರೀಶ್, ಇಲ್ಲಿವರೆಗೆ ಬರ್ತಾ ಇರೋ ಅಪ್ಡೇಟ್ಸ್ ಏನು? ಭಾವನೆ, ಈಗಾಗಲೇ ಏನು ಹೈಕೋರ್ಟ್ನಲ್ಲಿ ಒಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಕಡೆ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಸಿಟಿ ರವಿ ಸಲ್ಲಿಸಿರುವಂತ ಅರ್ಜಿಯ ಒಂದು ವಿಚಾರಣೆ ಕೂಡ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು. ಜಸ್ಟಿಸ್ ಎಂಜಿ ಉಮಾ ಪೀಠದಲ್ಲಿ ಈಗಾಗಲೇ ಅರ್ಜಿ ವಿಚಾರಣೆ ಆರಂಭ ಆದರೆ ಸಿಟಿ ರವಿ ಪರ ವಕೀಲರಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ಈಗಾಗಲೇ ವಾದವನ್ನ ಆರಂಭಿಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಹಾಕಿರುವಂತಹ ಸೆಕ್ಷನ್ಗಳು ಅಂದ್ರೆ BNS 75 ಜೊತೆಗೆ 79 ಏನು ಈ ಒಂದು ಶಿಕ್ಷೆ ಅಂದ್ರೆ ಎಷ್ಟು ಸಜೆ ಇದೆ ಅನ್ನೋದರ ಕುರಿತು ಈಗಾಗಲೇ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಪ್ರಕರಣದಲ್ಲಿ 41A ಅಡಿಯಲ್ಲಿ ನೋಟಿಸ್ ನೀಡಬೇಕು. ಜೊತೆಗೆ ಈ ಒಂದು ಅಂದ್ರೆ ಅರ್ನೇಶ್ ಕುಮಾರ್ ಒಂದು ಪ್ರಕರಣದ ಒಂದು ತೀರ್ಪೇನಿದೆ ಅದರ ಒಂದು ಉದಾಹರಣೆಯನ್ನ ಈಗಾಗಲೇ ನ್ಯಾಯಾಲಯದಲ್ಲಿ ಸಂದೇಶ್ ಚೌಟಾ ಅವರು ಈಗಾಗಲೇ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಸಿಟಿ ರವಿ ಒಂದು ಜಾಮೀನು ಅರ್ಜಿ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ನಡೀತಾ ಇದೆ, ಈಗಾಗಲೇ ಅಶೋಕ್ ಹಾರ್ನಳ್ಳಿ ಅವರ ವಾದ ಕೂಡ ಮುಕ್ತಾಯ ಆಗಿರುವಂಥದ್ದು. ಕೆಲವೊಂದಷ್ಟು ಸುಪ್ರೀಂ ಕೋರ್ಟ್ಗಳ ತೀರ್ಪನ್ನ ಉಲ್ಲೇಖಿಸಿ ಈಗಾಗಲೇ ವಾದ ಮಂಡನೆಯನ್ನ ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಸದನದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ಏನೊಂದು ಈ ಒಂದು ವಿಚಾರವಾಗಿ ಪ್ರಾಸಿಕ್ಯೂಷನ್ ಆಗಬಾರ್ದು ಅನ್ನುವಂತ ಒಂದು ತೀರ್ಪೇನಿದೆ, ಆ ಒಂದು ತೀರ್ಪುಗಳನ್ನ ಈಗಾಗಲೇ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ವಕೀಲ ಶ್ಯಾಮ್ ಸುಂದರ್ ಕೂಡ ಈಗಾಗಲೇ ಪ್ರತಿವಾದವನ್ನ ಆರಂಭಿಸಿರುವಂತದ್ದು. ಏನು ಒಬ್ಬ ಮಹಿಳೆಗೆ ಏನು ಈ ರೀತಿಯಾಗಿ ಬೈದಿರುವಂತ ವಿಚಾರವಾಗಿ ಕೋರ್ಟ್ಗೆ ಗಮನಕ್ಕೆ ತರ್ತಾ ಇರುವಂತದ್ದು. ಜೊತೆಗೆ ಏನೊಂದು ಮಧ್ಯಂತರ ಜಾಮೀನಿಗೆ ಏನು ಅಶೋಕ್ ಹಾರ್ನಳ್ಳಿ ಮನವಿ ಮಾಡಿದರೆ ಇದಕ್ಕೆ ಆಕ್ಷೇಪಣೆಯನ್ನ ಈಗಾಗಲೇ ಶ್ಯಾಮ್ ಸುಂದರ್ ಅವರು ಸಲ್ಲಿಸ್ತಾ ಇರುವಂತದ್ದು. ಸದ್ಯಕ್ಕೆ ಎರಡು ಅಂದ್ರೆ ಈಗಾಗಲೇ ಅಶೋಕ್ ಹಾರ್ನಳ್ಳಿ ಅವರ ಒಂದು ವಾದ ಮುಕ್ತಾಯವಾಗಿದೆ. ಈಗ ಏನು ಶ್ಯಾಮ್ ಸುಂದರ್ ಅವರ ವಾದ ಈಗಷ್ಟೇ ಪ್ರಾರಂಭವಾಗಿದೆ. ಭಾವನಾ, ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡ್ಕೊಳ್ತೀನಿ. ಮಹಿಳೆಯ ಘನತೆಗೆ ಧಕ್ಕೆ ತರುವ ಹೇಳಿಕೆಯನ್ನ ನೀಡಿದ್ದಾರೆ. ಮಧ್ಯಂತರ ಜಾಮೀನು ಮನವಿಗೆ ವಕೀಲ ಶ್ಯಾಮ್ ಸುಂದರ್ ಆಕ್ಷೇಪ. ಕೋರ್ಟ್ನಲ್ಲಿ ಜಾಮೀನು ಅರ್ಜಿಗೆ ಅವಕಾಶ ಇಲ್ಲ.
ಒಂದು ಕಡೆ ಹೈಕೋರ್ಟ್ನಲ್ಲಿ ಎಫ್ಐಆರ್ ತಡೆಗೆ ಅರ್ಜಿ ವಿಚಾರಣೆ ನಡೀತಾ ಇದೆ, ಮತ್ತೊಂದು ಕಡೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಶ್ಯಾಮ್ ಸುಂದರ್ ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಶ್ಯಾಮ್ ಸುಂದರ್ ತಮ್ಮ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಕೂಡ ಜಾಮೀನು ಅರ್ಜಿ ಪೆಂಡಿಂಗ್ ಇದೆ. ಹೀಗಿರುವಾಗ ಸೆಷನ್ಸ್ ಕೋರ್ಟ್ಗೆ ಹೇಗೆ ಅರ್ಜಿ ಸಲ್ಲಿಸಿದ್ದಾರೆ? ಎರಡೆರಡು ಕಡೆ ಜಾಮೀನು ಅರ್ಜಿ ಹೆಂಗೆ ಸಲ್ಲಿಸ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಶ್ಯಾಮ್ ಸುಂದರ್. ಇನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿಲ್ಲ. ಒಟ್ಟಿಗೆ ಎರಡು ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನ ಅವರು ಹೇಗೆ ಸಲ್ಲಿಸ್ತಾರೆ? ಶ್ಯಾಮ್ ಸುಂದರ್ ವಾದ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮುಂದೆ ಯಾವುದೇ ತೀರ್ಮಾನ ಆಗಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ಅಲ್ಲೂ ಅರ್ಜಿ ಸಲ್ಲಿಸಿದ್ದಾರೆ, ಇಲ್ಲೂ ಅರ್ಜಿ ಸಲ್ಲಿಸಿದ್ದಾರೆ. ಎರಡೆರಡು ಕೋರ್ಟ್ಗಳಲ್ಲಿ ಅರ್ಜಿ ಯಾಕೆ ಸಲ್ಲಿಸಿದ್ದಾರೆ ಅಂತ ಶ್ಯಾಮ್ ಸುಂದರ್ ಪ್ರಶ್ನಿಸ್ತಾ ಇದ್ದಾರೆ. ಅಶೋಕ್ ಹಾರ್ನಹಳ್ಳಿ ತಮ್ಮ ವಾದ ಮಂಡನೆ ಮಾಡಿದ್ದಾರೆ. ಇದಾದ ಮೇಲೆ ಶ್ಯಾಮ್ ಸುಂದರ್ ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ಎರಡು ಕೋರ್ಟ್ನಲ್ಲಿ ಜಾಮೀನು ಅರ್ಜಿಗೆ ಅವಕಾಶ ಇಲ್ಲ. ರಿಮಾಂಡ್ ಅಪ್ಲಿಕೇಶನ್ ಓದ್ತಾ ಇದ್ದಾರೆ ಶ್ಯಾಮ್ ಸುಂದರ್. ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಎರಡೆರಡು ಕಡೆ ಜಾಮೀನು ಅರ್ಜಿ ಹಾಕೊಂಡಿದ್ದಾರೆ. ಇದನ್ನ ಹೆಂಗ್ ಹಾಕಿದ್ದಾರೆ ಅಂತ ಕೇಳ್ತಿದ್ದಾರೆ. ರಿಮಾಂಡ್ ಅರ್ಜಿ ಕುರಿತು ಶ್ಯಾಮ್ ಸುಂದರ್ ವಾದ ಮಾಡ್ತಾ ಇದ್ದಾರೆ. ಆರೋಪಿತನಿಗೆ ಈ ಗೂಢ ಅಂತ ಬರೆಯಲಾಗಿದೆ. ಆ ಗೂಢ ಅಂದ್ರೆ ಏನು ಗೊತ್ತಿಲ್ಲ ಅಂತಿದ್ದಾರೆ. ಆರೋಪಿತನಿಗೆ ಈ ಗೂಢ ಅಂತ ಬರೆದಿದ್ದಾರೆ. ರಿಮಾಂಡ್ ಅರ್ಜಿ ಬಗ್ಗೆ ಶ್ಯಾಮ್ ಸುಂದರ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಬಹುದಾ ಅಥವಾ ಜಾಮೀನು ನೀಡಬಹುದಾ? ಸದ್ಯಕ್ಕೆ ಇರುವ ಪ್ರಶ್ನೆ. ಶ್ಯಾಮ್ ಸುಂದರ್ ಹೇಳ್ತಿದ್ದಾರೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ. ಶ್ಯಾಮ್ ಸುಂದರ್ ವಾದದ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಇದ್ದಾರೆ. ಹರೀಶ್, ಶ್ಯಾಮ್ ಸುಂದರ್ ವಾದದ ಹೈಲೈಟ್ಸ್ ಏನು? ಭವನ, ಈಗಾಗಲೇ ಏನು ಒಬ್ಬ ಮಹಿಳೆಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದನ್ನ ಕೋರ್ಟ್ನ ಗಮನಕ್ಕೆ ಈಗಾಗಲೇ ಏನು ಅವರ ಪರ ವಕೀಲರಾದಂಥ ಶ್ಯಾಮ್ ಸುಂದರ್ ಅವರು ಮಾಡ್ತಾ ಇರುವಂಥದ್ದು. ಒಬ್ಬ ಮಹಿಳೆಗೆ ಈ ರೀತಿಯಾಗಿ ಏನೊಂದು ಪದ ಬಳಕೆ ಮಾಡಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಸುಮಾರು ಅಂದರೆ 10ಕ್ಕೂ ಹಲವು ಬಾರಿ ಈ ರೀತಿಯಾಗಿ ಏನು ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಕೋರ್ಟ್ ಗಮನಕ್ಕೆ ಶ್ಯಾಮ್ ಸುಂದರ್ ಅವರು ತರ್ತಾ ಇರುವಂಥದ್ದು. ಜೊತೆಗೆ ಕೋರ್ಟ್ನ ಒಂದಷ್ಟು ಪ್ರೊಸೀಡಿಂಗ್ಸ್ನ ಬಗ್ಗೆ ಈಗಾಗಲೇ ಏನು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂಥದ್ದು. ಸಾಧಾರಣವಾಗಿ ಏನು JMFC ಕೋರ್ಟ್ಗೆ ಮೊದಲು ಬೆಳಗಾವಿಯ JMFC ಕೋರ್ಟ್ಗೆ ಈಗಾಗಲೇ ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು. ಅದಾದ ಬಳಿಕ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಿತ್ತು. ಜೊತೆಗೆ ಅದಾದ ಬಳಿಕ ಸೆಷನ್ ಕೋರ್ಟ್ಗೆ ಬರಬೇಕಿತ್ತು. ಈ ರೀತಿಯಾದಂಥ ಅಂದರೆ ಕೋರ್ಟ್ನ ಪ್ರೊಸೀಡಿಂಗ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತರುವಂಥ ಒಂದು ಕೆಲಸ ಆಗ್ತಾ ಇದೆ. ಹೇಗಾದರೆ ನೇರವಾಗಿ ಇವರು ಸೆಷನ್ಸ್ ಕೋರ್ಟ್ಗೆ ಯಾಕೆ ಬಂದರು
ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಒಂದು ಜಾಮೀನು ಅರ್ಜಿ ವಜಾ ಆದರೆ ನಂತರ ಈ ಒಂದು ಸೆಷನ್ಸ್ ಕೋರ್ಟ್ಗೆ ಬರಬೇಕು. ಆದರೆ ಇದು ನೇರವಾಗಿ ಇವರು ಸೆಷನ್ಸ್ ಕೋರ್ಟ್ಗೆ ಬಂದಿದ್ದಾರೆ. ಈ ರೀತಿಯಾದಂಥ ಒಂದಷ್ಟು ಕೋರ್ಟ್ನ ಪ್ರೊಸೀಡಿಂಗ್ಸ್ ಬಗ್ಗೆ ಈಗಾಗಲೇ ಶ್ಯಾಮ್ ಸುಂದರ್ ಅವರು ನ್ಯಾಯಾಲಯದ ಗಮನಕ್ಕೆ ತರ್ತಾ ಇರುವಂಥದ್ದು. ಜೊತೆಗೆ ಅಂದರೆ ಈ ಒಂದು ಅಂದರೆ ಒಬ್ಬ ಮಹಿಳೆಗೆ ಯಾವ ರೀತಿಯಾಗಿ ಅಂದರೆ ಪದೇ ಪದೇ ಈ ರೀತಿಯಾಗಿ ಪದ ಬಳಕೆ ಮಾಡಿರುವಂಥದ್ದು ನಾವು ಸಹಿಸ್ಕೊಳ್ಬೇಕಾ, ಈ ರೀತಿಯಾದಂಥ ಒಂದಷ್ಟು ವಾದವನ್ನು ನ್ಯಾಯಾಲಯದ ಮುಂದೆ ಈಗಾಗಲೇ ಶ್ಯಾಮ್ ಸುಂದರ್ ಅವರು ಇಡ್ತಾ ಇರುವಂಥದ್ದು. ಭಾವನಾ. ಎಸ್, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.